ಶಿಕ್ಷಣ ದಾಸೋಹದ ಹೆಸರಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತಹ ಆರೋಪವನ್ನು ಎದುರಿಸ್ತಾ ಇರುವಂತಹ ಮುರುಘಾ ಸ್ವಾಮೀಜಿ ಇವತ್ತು ಜಾಮೀನಿನ ಮೂಲಕ ಒಂದಿಷ್ಟು ರಿಲೀಫ್ ಪಡ್ಕೊಂಡಿದ್ದಾರೆ. ನಿಜ 14 ತಿಂಗಳಿನಿಂದ ಜೈಲಲ್ಲಿರುವಂತಹ ಕಾವಿಧಾರಿಗೆ ಹೈಕೋರ್ಟ್ ಜಾಮೀನನ್ನೇನೋ ಕೊಟ್ಟಿದೆ. ಆದರೆ ಜೈಲಿಂದ ಬಿಡುಗಡೆಯ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಯಾಕೆ ಅಂದರೆ ಇನ್ನೂ ಕೆಲ ಪ್ರಕರಣಗಳಲ್ಲಿ ಜಾಮೀನು ಮಂಜೂರು ಆಗಿಲ್ಲ. ಹಾಗಾದರೆ ಜಾಮೀನಿನ ಸಂದರ್ಭದಲ್ಲಿ ಏನು ಷರತ್ತುಗಳನ್ನು ಹಾಕಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀವಿ. ಸೆಪ್ಟೆಂಬರ್ 1, 2022 1 ವರ್ಷ 2 ತಿಂಗಳ ಹಿಂದೆ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಮುರುಘಾ ಮಠದ ಶಿವಮೂರ್ತಿ ಮುರುಘಾರನ್ನ ಬಂಧಿಸಲಾಗಿತ್ತು. ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಜೈಲು ಸೇರಿದ್ದ ಮುರುಘಾ ಪೀಠಾಧಿಪತಿ ಅವತ್ತಿನಿಂದ ಜೈಲಿನ 4 ಕೋಣೆಗಳ ಮಧ್ಯೆಯೇ ಇದ್ದಾರೆ. ಆದ್ರಿವತ್ತು ಮಾಜಿ ಶಿವಮೂರ್ತಿ ಶರಣರಿಗೆ 2 ಪ್ರಕರಣಗಳ ಪೈಕಿ 1 ಕೇಸ್ನಲ್ಲಿ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಜಾಮೀನಿಗೆ ಹೈಕೋರ್ಟ್ 7 ಷರತ್ತುಗಳನ್ನು ಕೂಡ ವಿಧಿಸಿದೆ. ಷರತ್ತು 1, ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರದು. ಷರತ್ತು 2, 2 ಲಕ್ಷ ಮೊತ್ತದ ಬಾಂಡ್ ನೀಡಬೇಕು. ಷರತ್ತು 3, 2 ಶ್ಯೂರಿಟಿ ನೀಡಬೇಕು. ಷರತ್ತು 4, ಚಿತ್ರದುರ್ಗ ಜಿಲ್ಲೆ ಪ್ರವೇಶಿಸುವಂತಿಲ್ಲ. ಷರತ್ತು 5, ಪಾಸ್ಪೋರ್ಟ್ ಇದ್ರೆ ಸರೆಂಡರ್ ಮಾಡಬೇಕು. ಷರತ್ತು 6, ಮತ್ತೆ ಇಂಥ ಅಪರಾಧಗಳಲ್ಲಿ ಭಾಗಿಯಾಗಬಾರದು. ಷರತ್ತು 7, ವಿಚಾರಣಾ ನ್ಯಾಯಾಲಯ ಪ್ರಭಾವಿತ ಆಗಬಾರದು. ಹೀಗೆ 7 ಷರತ್ತುಗಳನ್ನು ಹಾಕಿ ಹೈಕೋರ್ಟ್ ಶಿವಮೂರ್ತಿಗಳಿಗೆ ಜಾಮೀನು ಕೊಟ್ಟಿದೆ. ಮೊದಲ ಎಫ್ಐಆರ್ನಲ್ಲಿ ಮಾತ್ರ ಮುರುಘಾಶ್ರೀಗೆ ಜಾಮೀನು ಸಿಕ್ಕಿದ್ದು, 2ನೇ ಎಫ್ಐಆರ್ನ ಜಾಮೀನು ಅರ್ಜಿ ಹೈಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿ ಬಾಕಿ ಇದೆ. 2ನೇ ಪ್ರಕರಣದ ವಿಚಾರಣೆ ಮುಗಿಯುವವರೆಗೆ ಮುರುಘಾಶ್ರೀಗೆ ಸದ್ಯ ಜೈಲಿನಿಂದ ಬಿಡುಗಡೆ ಭಾಗ್ಯವಿಲ್ಲ. ಒಂದು ಪಾಕ್ಸೋ ಅಡಿನಲ್ಲಿ ಒಂದಿರುತ್ತೆ, ಇನ್ನೊಂದು ಅಟ್ರಾಸಿಟಿ ಕೇಸ್ನಲ್ಲಿ ಇರುತ್ತೆ. ಸೊ ಎರಡನಲ್ಲಿನೂ ಜಾಮೀನು. ಈ ಕೇಸ್ನಲ್ಲಿ ಅವ್ರಿಗೆ ಬೇಲ್ ಸಿಕ್ಕಿರೋದು ಕಾರಣದಿಂದ ಬಿಡುಗಡೆ ಆಗ್ಬೋದು. ಈ ಕೇಸ್ನಲ್ಲಿ ಹೌದು, ಅದನ್ನಲ್ಲಿ ನಾವು ಬೇಲ್ ಅಪ್ಲಿಕೇಶನ್ ಸಲ್ಲಿಸಿದ್ದೀವಿ. ಸೊ ದಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಮೊದಲನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ಮಾನ್ಯ ಹಿರಿಯ ವಕೀಲರಾದಂಥ ಸನ್ಮಾನ್ಯ ಸಿ ವಿ ನಾಗೇಶ್ ಅವರ ವಾದವನ್ನು ಪುರಸ್ಕರಿಸಿ ಮಾನ್ಯ ಉಚ್ಚ ನ್ಯಾಯಾಲಯದ ಪೀಠ ಇವತ್ತು ಕೆಲವು ಷರತ್ತುಗಳನ್ನು ಕೊಟ್ಟು ಜಾಮೀನನ್ನು ನೀಡಿದೆ. ಆ ಷರತ್ತುಗಳಲ್ಲಿ ಸುಮಾರು 7 ಷರತ್ತುಗಳಿದೆ. ಕಂಡೀಷನ್ಗಳಿಗೆ ಒಳಪಟ್ಟು ಅವರಿಗೆ ಪ್ರಕರಣವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ನ್ಯಾಯಾಲಯ ಅನುವು ಮಾಡಿಕೊಟ್ಟಿದೆ. ರಾಜ್ಯದ ಹೆಸರಾಂತ ಮಠಗಳಲ್ಲಿ ಚಿತ್ರದುರ್ಗದ ಮುರುಘಾ ಮಠವೂ ಒಂದು. ಪೀಠಾಧ್ಯಕ್ಷರಾಗಿದ್ದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶ್ರೀಗಳು ಮಠದ ಹಾಸ್ಟೆಲ್ನ ಬಾಲಕಿಯರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ಮಠದಲ್ಲಿದ್ದು ದೌರ್ಜನ್ಯಕ್ಕೆ ಒಳಗಾದ ಬಾಲಕಿಯರು ಮೈಸೂರಿನ ಒಡನಾಡಿ ಸಂಸ್ಥೆ ಮೂಲಕ ಪೊಲೀಸ್ ಠಾಣೆ ಮೆಟ್ಟಿಲೇರಿ ದೂರು ನೀಡಿದ್ರು. ಈ ಕುರಿತು ಆಗಸ್ಟ್ 26, 2022ಕ್ಕೆ ಮೈಸೂರಿನ ನಜಾರಾಬಾದ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣ ದಾಖಲಾಗುತ್ತಿದ್ದಂತೆ ಸಾರ್ವಜನಿಕವಾಗಿ ಸ್ವಾಮೀಜಿ ವಿರುದ್ಧ ಅನೇಕ ಸಂಘಟನೆಗಳು ಪ್ರತಿಭಟನೆಗಳನ್ನು ಮಾಡಿ ಬಂಧನಕ್ಕೆ ಒತ್ತಾಯ ಮಾಡಿದ್ವು. ಈ ಪ್ರಕರಣ ಆಗಸ್ಟ್ 27, 2023ರಲ್ಲಿ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ವರ್ಗಾವಣೆಯಾಗಿತ್ತು. ಈಗ 2ನೇ ಪ್ರಕರಣದಲ್ಲೂ ಜಾಮೀನು ಸಿಗುತ್ತೆ ಅನ್ನೋ ವಿಶ್ವಾಸ ಮಠದವರದ್ದು. ಇವತ್ತು ಆಶೀರ್ವಾದ ಮಾಡಿದ್ದಾರೆ, ಕಣ್ತರಿದ್ದಾರೆ. ಮುಂದಿನ ದಿನಗಳು ಒಳ್ಳೆಯದಾಗ್ತವೆ ಅನ್ನೋಂಥ ಒಂದು ನಂಬಿಕೆ ಇದೆ. ಸಿಗ್ಬೋದಂತ ನಮ್ಮ ನಿರೀಕ್ಷೆ ಇದೆ. ದೇವರನ್ನೇ ನಾವು ನಂಬಿದ್ದೇವೆ, ಮುರುಗೇಶನನ್ನೇ ನಂಬಿದ್ದೇವೆ. ನ್ಯಾಯಾಲಯದ ಮೇಲೆ ತುಂಬ ನಂಬಿಕೆ ಇದೆ. ಕಾನೂನು ಹೋರಾಟವನ್ನು ನಮ್ಮ ವಕೀಲರ ಮುಖಾಂತರ ನಡೀತಾ ಇದೆ. ಒಳ್ಳೆಯದಾಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಮುರುಘಾ ಸ್ವಾಮೀಜಿ ಜೈಲಿಗೆ ಹೋಗಲು ಕಾರಣೀಭೂತರಲ್ಲಿ ಮಾಜಿ ಶಾಸಕ ಬಸವರಾಜನ್ ಕೂಡ ಒಬ್ಬರು. ಈಗ ಮುರುಘಾ ಸ್ವಾಮಿಗೆ ಜಾಮೀನು ಸಿಕ್ಕಿದ್ದಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ಇದೊಂದು ಪ್ರಕ್ರಿಯೆ ಅಷ್ಟೇ. ಇದು ಪ್ರತಿಯೊಬ್ಬ ಕೈದಿನೂ ಇಲ್ಲಿನೂ ಪ್ರಯತ್ನ ಮಾಡಿರ್ತಾರೆ, ಕೆಲವರು ಇಲ್ಲಿಗೆ ಸುಮ್ಮನಾಗಿರ್ತಾರೆ. ಈಗ ಇವರು ಬೆಂಗಳೂರಿಗೆ ಹೋಗಿ ಹೈಕೋರ್ಟಲ್ಲಿ ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದಾರೆ. ಅದು ಸರಿ ಅನ್ನೋದು ಅಲ್ಲ, ತಪ್ಪು ಅನ್ನೋದು ಅಲ್ಲ. ನ್ಯಾಯಾಲಯ ಕೊಟ್ಟಿರೋದ್ರಿಂದ ಅದನ್ನು ಮನ್ನಿಸಬೇಕಾಗಿದೆ. ಸಾಕ್ಷಿ ನಾಶ ಆಗಬಾರ್ದು ಮತ್ತು ಯಾವುದೇ ರೀತಿಯಾದಂಥ ಚಿತ್ರದುರ್ಗ ಜಿಲ್ಲೆಗೆ ಬರಬಾರ್ದು ಅಂತ ಕೊಟ್ಟಿದೆ. ಒಟ್ಟಾರೆ ಫೋಕ್ಸೋ ಪ್ರಕರಣದಲ್ಲಿ ಕಳೆದ 1 ವರ್ಷ 2 ತಿಂಗಳಿಂದ ಜೈಲಲ್ಲಿರುವ ಸ್ವಾಮೀಜಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಮುಂದುವರೆದು ಜೈಲಿಂದ ಹೊರಬರುವ ನಿರೀಕ್ಷೆಯಲ್ಲಿದ್ದ ಸ್ವಾಮಿಗೆ ನಿರಾಸೆ ಉಂಟಾಗಿದೆ. ಬೆಂಗಳೂರಿನಿಂದ ಮುನ್ರಾಜು ಜೊತೆ ವಿನಾಯಕ್, ನ್ಯೂಸ್ 18 ಚಿತ್ರದುರ್ಗ.